ಅದೇ ಇವತ್ತು ಸುನಿಲ್ ಬೋಸ್ ಅವರು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಬಹುಮತ ಗಳಿಸಿದ್ದಾರೆ. 1,88,000 ಮತಗಳಿಂದ ಅವರು ಗೆದ್ದಿದ್ದಾರೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಇತಿಹಾಸದಲ್ಲೇ ಇದು ಒಂದು ದಾಖಲೆಯನ್ನು ನಿರ್ಮಿಸಿದ್ದಾರೆ. ಸೊ ಹಾಗಾಗಿ ಇವತ್ತು ಅವರಿಗೆ ನಮ್ಮ ಮೈಸೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಅಭಿನಂದನೆ ಸಮಾರಂಭ ಇಟ್ಕೊಂಡಿದ್ರು. ಹಾಗಾಗಿ ನಾನು ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿ ಬಂದಿದ್ದೆ. ಅದೇ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಯಾರು ಶಾಸಕರಿರಲಿಲ್ಲ. ಸುಮಾರು 15 ವರ್ಷಗಳಿಂದ ನಾವು ಅಲ್ಲಿ ಗೆಲ್ಲಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ನಮ್ಮ ಸಂಘಟನೆಯಲ್ಲಿ ದುರ್ಬಲ ಆಗಿತ್ತು. ಆದರೆ ಲೋಕಸಭಾ ಚುನಾವಣೆ ಹತ್ತಿರ ಬಂದಾಗ ಅದರ ಉಸ್ತುವಾರಿ ಕೊಟ್ಟಿದ್ರು. ಸೊ ಹಾಗಾಗಿ ಇದನ್ನು ವಹಿಸ್ಕೊಂಡು ಬಹಳ ಕಷ್ಟಪಟ್ಟು ನಾವು ಕೆಲಸ ಮಾಡಿದ್ದೀವಿ. ಆದರೂ ಕೂಡ ನಮ್ಮ ಪ್ರಯತ್ನಕ್ಕೆ ನಿರೀಕ್ಷಿತವಾದಂಥ ಫಲ ಸಿಕ್ಕಿಲ್ಲ. ಇಡೀ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲೇ ನಮಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗಿದೆ. ಬಟ್ ಲೋಕಸಭೆ ಮತ್ತು ವಿಧಾನಸಭೆ ಎರಡೂ ಚುನಾವಣೆಗೆ ಜನ ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡಿ ವೋಟ್ ಹಾಕ್ತಾರೆ. ಮತ್ತು ಈ ಸರಿ JDS ಮತ್ತು BJP ಎರಡೂ ಮೈತ್ರಿ ಮಾಡ್ಕೊಂಡಿದ್ರಿಂದ ಎರಡೂ ವೋಟ್ಗಳ ಶೇರ್ ಕಂಬೈನ್ ಆಗಿ ಅವತ್ತು ಗೆಲ್ಲಕ್ಕೆ ಸಾಧ್ಯ. ಈಗ ತಾನೇ ಲೋಕಸಭೆ ಚುನಾವಣೆ ಮುಗಿದಿದೆ. ಈಗ ನಾನು ಹೇಳಿದಾಗೆ ಲೋಕಸಭೆ ಚುನಾವಣೆ ಇರ್ಬೋದು, ವಿಧಾನಸಭಾ ಚುನಾವಣೆ ಇರ್ಬೋದು, ಸ್ಥಳೀಯ ಸಂಸ್ಥೆ ಚುನಾವಣೆ, 3 ಚುನಾವಣೆಯಲ್ಲಿ ಜನ ಬೇರೆ ಬೇರೆ ರೀತಿ ವೋಟ್ ಹಾಕ್ತಾರೆ. ಸೊ ಹಾಗಾಗಿ ಲೋಕಸಭೆ ಚುನಾವಣೆಯಲ್ಲಿ ನಮ್ಗೆ ಸ್ವಲ್ಪ ಹಿನ್ನಡೆ ಆಗಿದೆ ಅಂತ ಹೇಳಿ ಸ್ಥಳೀಯ ಸಂಸ್ಥೆಗಳಿಗೂ ಕೂಡ ಹಾಗೆ ಆಗುತ್ತೆ ಅಂತ ಇರೋದಿಲ್ಲ. ಸ್ಥಳೀಯ ಸಂಸ್ಥೆ ಚುನಾವಣೆ ನಾವು ಗೆಲ್ಲುವಂಥ ವಾತಾವರಣ ಇದೆ. ಅದಕ್ಕೆ ಯಾವ ರೀತಿ ನಾವು ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮ ನಾಯಕರುಗಳು ಖಂಡಿತ ಅದಕ್ಕೊಂದು ಸಭೆಗೆ ಕರೆದು ನಮ್ಮನ್ನೆಲ್ಲ ಕರೆದು ಚರ್ಚೆ ಮಾಡಿ ನಮ್ಮ ಫೀಡ್ಬ್ಯಾಕ್ ತಗೊಂಡು ಅದಕ್ಕೆ ಒಂದು ಸಲಹೆ ಸೂಚನೆಯನ್ನು ಕೊಡ್ತಾರೆ. ನಾವು ಅದರ ಕೆಲಸ ಮಾಡ್ತೀವಿ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ನಮ್ಮ ಮೈಸೂರು ಮತ್ತು ಚಾಮರಾಜನಗರ ಎರಡೂ ಜಿಲ್ಲೆಗಳಲ್ಲಿ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ. ಗ್ಯಾರಂಟಿ ಯೋಜನೆಗಳನ್ನು ಪ್ರಾಮಿಸ್ ಮಾಡಿದ್ದು ನಾವು 5 ವರ್ಷಗಳ ತನಕ ಕೊಡ್ತೀವಿ, ನಾವು ವಿಧಾನಸಭೆಯಲ್ಲಿ ನೀವು ಗೆಲ್ಲಿಸ್ಕೊಡ್ತೇವೆ ಅಂತೇಳಿ ಜನಕ್ಕೆ ನಾವು ಭರವಸೆ ಕೊಟ್ಟಿದ್ವಿ. ಹಾಗೆ ಮಾತನ್ನು ನಾವು ಉಳಿಸ್ಕೊಡ್ತೀವಿ. ಇನ್ನು 4 ವರ್ಷಗಳ ತನಕ ಕೂಡ ಈ ಗ್ಯಾರಂಟಿ ಯೋಜನೆ ಮುಂದುವರಿಯುತ್ತೆ. ಜನ ಅದ್ರ ಬಗ್ಗೆ ಆತಂಕ ಪಡುತ್ತೆ. ನಾನು ಈಗಾಗಲೇ ಹೇಳಿದಾಗೆ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಇಲ್ಲಿ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಬರೋದು ವಿಧಾನಸಭಾ ಕ್ಷೇತ್ರದ ಹೆಚ್ಚಿನ ಶಾಸಕರು ಇದ್ದರೂ ಕೂಡ ಲೋಕಸಭಾ ಚುನಾವಣೆ ಜನ ಬೇರೆ ವಿಷಯಗಳನ್ನು ಇಟ್ಕೊಂಡು ವೋಟ್ ಮಾಡಿರ್ತಾರೆ. ಮತ್ತೆ ಇಲ್ಲಿ BJP ಮತ್ತು JDS ಎರಡೂ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಯಶಸ್ವಿಯಾಗಿದೆ. JDS ಅವರ ಅಷ್ಟು ಓಟು BJP ಅಭ್ಯರ್ಥಿಗೆ ಹೋಗಿದೆ. ಹಾಗಾಗಿ ಅವರು 52% ವೋಟ್ ಶೇರಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಗಿದೆ. ಮತ್ತು ಬಹುಶಃ ರಾಜಮನೆತನದ ಅಭ್ಯರ್ಥಿ ಅಂತ ಹೇಳಿ ನಮ್ಮ ಮೈಸೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಸ್ವಲ್ಪ ರಾಜಮನೆತನದ ಬಗ್ಗೆ ಒಂದು ಸೆಂಟಿಮೆಂಟ್ ಇರೋದ್ರಿಂದ ಅದು ಸ್ವಲ್ಪ ಎಲ್ಲೋ ಕೆಲಸ ಮಾಡಿರ್ಬೋದು. ಹಾಗಾಗಿ ಎಲ್ಲ ಕಾರಣಗಳಿಂದ ಅವ್ರು ಗೆದ್ದಿದ್ದಾರೆ. ಬಟ್ ಅದು ನಮಗೆ ತಾತ್ಕಾಲಿಕ ಹಿನ್ನಡೆ. ನಾನು ವರ್ಣಾ ವಿಧಾನಸಭಾ ಕ್ಷೇತ್ರನ ತಂದೆಯವ್ರಿಗೆ ಬಿಟ್ಕೊಟ್ಟಾಗ ದೆಹಲಿ ನಾಯಕರುಗಳು ವರಿಷ್ಠರು ನನಗೆ ಹೇಳಿದ್ರು ಮುಂದಿನ ದಿನಗಳಲ್ಲಿ ವಿಧಾನ ಪರಿಷತ್ ಸ್ಥಾನ ತೆರವಾದಾಗ ನಿಮಗೆ ಕೊಡ್ತೀನಿ ಅಂತ ಹೇಳಿ. ಸೊ ಅದೇ ರೀತಿ ಅವ್ರು ನಮ್ಗೆ ಕೊಟ್ಟಿದ್ದಾರೆ, ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು, ನಮ್ಮ AICC ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, ನಮ್ಮ KPCC ಅಧ್ಯಕ್ಷರಂತ DK ಶಿವಕುಮಾರ್ ಅವರು, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು, ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂತ HC ಮಹದೇವ್ ಅವರು, ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೂ ನಾನು ಕೃತಜ್ಞನಾಗಿದ್ದೀನಿ. ಇಲ್ಲ, ಈಗ ನೋಡಿ ಮೈಸೂರು ನಗರದಲ್ಲಿ ನಮಗೆ NR ಕ್ಷೇತ್ರದಲ್ಲಿ ಬಹುಮತ ಬಂದಿದೆ. ಅದು ಎಷ್ಟು 80,000 ಬಹುಮತ ಬಂದಿದೆ. ಚಾಮರಾಜನಗರ ಕ್ಷೇತ್ರದಲ್ಲಿ ನಮ್ಮ ಶಾಸಕರು ವಿಧಾನಸಭಾ ಚುನಾವಣೆಯಲ್ಲಿ ನಾವು ಗೆದ್ದಿದ್ದೀವಿ. ಅದು ಲೋಕಸಭಾ ಚುನಾವಣೆಯಲ್ಲಿ ಜನ ಬೇರೆ ರೀತಿ ವೋಟ್ ಮಾಡೋದ್ರಿಂದ ಅಲ್ಲಿ ಅವ್ರಿಗೆ ಸಿಕ್ಕಿದೆ. KR ಕ್ಷೇತ್ರದಲ್ಲಿ ವಿಧಾನಸಭೆ ಲೋಕಸಭೆ ಎರಡೂ ಚುನಾವಣೆಯಲ್ಲಿ ನಮ್ಗೆ ಹಿನ್ನಡೆ ಆಗಿದೆ. ಆದರೆ ನಾವು ಎಲ್ಲಿ ನಮ್ಮ ಕೊರತೆ ಇದೆ ಕ್ಷೇತ್ರದಲ್ಲಿ ಅಲ್ಲಿ ನಾವು ಕೆಲಸ ಮಾಡ್ತೀವಿ. ಸೊ ನೀವು ವೋಟ್ ಶೇರ್ ತೊಗೊಂಡ್ರೆ ಬಹುಶಃ ಸಿಟಿದು ಎಲ್ಲಾನು ನೋಡಿದ್ರೆ ನಾವು ಕೂಡ BJP ಅವ್ರಿಗಿಂತ ಹಿಂದೆ ಏನಿಲ್ಲ. ಸೊ ಹಾಗಾಗಿ ಈಗಲೂ ಕೂಡ ನಾವು ಮಹಾನಗರ ಪಾಲಿಕೆ ಚುನಾವಣೆ ಗೆಲ್ಲುವಂಥ ಅವಕಾಶ